ಪ್ರೈಸ್ ದ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 16 ವರ್ಡ್ಸ್ 5 to 12. ಆತನ ಶಿಷ್ಯರು ಬುತ್ತಿಯನ್ನು ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಿದ್ದರು. ಆಗ ಯೇಸು ಅವರಿಗೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಜಾಗರೂಕರಾಗಿರ್ರಿ ಎಂದು ಹೇಳಿದನು. ಅದಕ್ಕೆ ಅವರು ತಮ್ಮಲ್ಲಿಯೇ, ನಾವು ಬುತ್ತಿ ತಂದಿಲ್ಲವೆಂದು ಹೀಗೆ ಹೇಳುತ್ತಾನೆ ಎಂದು ಮಾತನಾಡಿಕೊಂಡರು. ಯೇಸು ಅದನ್ನು ತಿಳಿದುಕೊಂಡವನಾಗಿ ಅವರಿಗೆ, ಅಲ್ಪವಿಶ್ವಾಸದವರೇ, ನೀವು ಬುತ್ತಿ ಇಲ್ಲವೆಂದು ನಿಮ್ಮಲ್ಲಿ ಏಕೆ ಮಾತನಾಡಿಕೊಳ್ಳುತ್ತೀರಿ? 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಬುಟ್ಟಿಗಳನ್ನು ತುಂಬಿಸಿದರೆಂದು ನೀವು ಇನ್ನೂ ಗ್ರಹಿಸಲಿಲ್ಲವೇ? ನಿಮಗೆ ತಿಳಿಯಲಿಲ್ಲವೇ? ಇದಲ್ಲದೆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ಎಷ್ಟು ಬುಟ್ಟಿಗಳನ್ನು ತುಂಬಿದ್ದೀರಿ? ನಾನು ರೊಟ್ಟಿಯ ವಿಷಯದಲ್ಲಿ ಅಲ್ಲ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂದು ಹೇಳಿದ್ದನ್ನು ನೀವು ಗ್ರಹಿಸದೇ ಇರುವುದು ಹೇಗೆ ಎಂದು ಕೇಳಿದನು. ಆಗ ಅವರು, ರೊಟ್ಟಿ ಹುಳಿಯ ವಿಷಯದಲ್ಲಿ ಅಲ್ಲ, ಆದರೆ ಫರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯ ವಿಷಯದಲ್ಲಿ ತಾವು ಎಚ್ಚರವಾಗಿರಬೇಕೆಂದು ಆತನು ಹೇಳಿದನು ಎಂದು ಗ್ರಹಿಸಿಕೊಂಡರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರಲ್ಲಿ ಮಾತನಾಡ್ತಿರ್ತಕ್ಕಂಥ ಸನ್ನಿವೇಶದ ವಿಷಯ ಏನು ಅಂದರೆ, ಫರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತಾಗಿ ಅವರು ಅಪೊಸ್ತಲರಿಗೆ ಹೇಳ್ತಾ ಇದ್ದಾರೆ, ಎಚ್ಚರ, ಜಾಗರೂಕರಾಗಿರ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಏನಾಗಿದೆ ಅವರ ಬೋಧನೆ ನಾವು ನೋಡೋಣ. 23ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ಚಾಪ್ಟರ್ 23 ವರ್ಡ್ಸ್ 1 to 4. ಯೇಸು ಜನಸಮೂಹಕ್ಕೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿ ಕುಳಿತಿದ್ದಾರೆ. ಆದ್ದರಿಂದ ಅವರು ನಿಮಗೆ ಹೇಳಿದ್ದನ್ನೆಲ್ಲ ಅನುಸರಿಸಿ ನಡೆಯಿರಿ. ಆದರೆ ಅವರ ನಡತೆಗಳ ಪ್ರಕಾರ ನೀವು ನಡೆಯಬೇಡಿರಿ, ಏಕೆಂದರೆ ಅವರು ಹೇಳಿದಂತೆ ಮಾಡುವುದಿಲ್ಲ. ಹೊರುವುದಕ್ಕೆ ಭಾರವಾದ ಮತ್ತು ಹೊರಲಾರದ ಹೊರೆಗಳನ್ನು ಕಟ್ಟಿ ಜನರ ಹೆಗಲ ಮೇಲೆ ಅವರು ಹೊರಿಸುತ್ತಾರೆ. ತಾವಾದರೂ ತಮ್ಮ ಬೆರಳಿನಿಂದಲೂ ಅವುಗಳನ್ನು ಮುಟ್ಟುವುದಿಲ್ಲ. ದೇವರಿಗೆ ಸ್ತೋತ್ರ. ಏನಾಗಿದೆ ಅವರ ಬೋಧನೆ? 23ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಅವ್ರನ್ನ ಬಹಳ ಎಚ್ಚರಿಸಿ ಗದರಿಸಿ ಬೋಧಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಏಕೆಂದರೆ ಅವರ ಬೋಧನೆ ಏನಾಗಿತ್ತು ಅಂದರೆ, ಮೋಶೆಯ ಪೀಠದ ಮೇಲೆ ಅವ್ರು ಕೂತಿದ್ದಾರೆ, ಮೋಶೆಯ ಆಜ್ಞೆಗಳನ್ನ ಇಟ್ಕೊಂಡಿದ್ದಾರೆ, ಆದರೆ ಅನುಸರಿಸಿ ನಡೀತಾ ಇಲ್ಲ. ಅವ್ರ ಬೋಧನೆ ಏನಾಗಿದೆ ಅಂದರೆ ಹುಳಿಯಾಗಿದೆ, ಸುಳ್ಳಾಗಿದೆ. ಯಾಕಂದರೆ ಅವರು ಮಾತನಾಡೋರಾಗಿದ್ದಾರೆ ಅಷ್ಟೇ, ಅನುಸರಿಸಿ ನಡೀತಾ ಇಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಅವ್ರು ಹೇಳಿದಿರಲ್ಲ ನೀವು ಮಾಡಿರಿ, ಆದರೆ ಅವ್ರು ಮಾಡೋದನ್ನು ನೀವು ಮಾಡಬೇಡ್ರಿ. ದೇವರಿಗೆ ಸ್ತೋತ್ರ. ಏನಾಗಿದೆ ಅವ್ರು ಮಾಡ್ತಕ್ಕಂಥ ಕಾರ್ಯ? ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಂಥ ಕಾರ್ಯ. ಸೊ ಹಾಗಾಗಿ ಯೇಸು ಕ್ರಿಸ್ತರನ್ನೇ ಅವ್ರು ಮೆಸ್ಸಿಯನ್ ಅಂತ ಗುರುಸೋಕ್ಕಾಗಲ್ಲ ಅಂದರೆ, ಅದು ಎಷ್ಟು ಮಟ್ಟಕ್ಕೂ ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ರು, ಎಷ್ಟು ಮಟ್ಟಕ್ಕೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು. ದೇವರ ವಾಕ್ಯ ಅವರಲ್ಲಿ ಅವರ ಆತ್ಮೀಯ ಕಣ್ಣುಗಳು ಎಷ್ಟು ಮಟ್ಟಿಗೂ ಮುಚ್ಚಲ್ಪಟ್ಟಿದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಹೇಳುತ್ತೆ, ಅವ್ರು ಹೇಳಿದ್ದನ್ನೆಲ್ಲ ನೀವು ಮಾಡಿರಿ, ಆದರೆ ಅವ್ರು ಮಾಡೋದನ್ನು ನೀವು ಮಾಡಿಬಿಡ್ರಿ. ಅಷ್ಟು ಮಾತ್ರ ಅಲ್ಲ, ವಾಕ್ಯಭಾಗ 4 ಹೇಳುತ್ತೆ, ಹೊರುವುದಕ್ಕೆ ಭಾರವಾದ ಹೊರೆಯನ್ನು ಮತ್ತು ಹೊರಲಾರದ ಹೊರೆಗಳನ್ನು ಕಟ್ಟಿ ಜನರ ಮೇಲೆ ಅವರು ಹೊರಿಸುತ್ತಾರೆ. ತಾವಾದರೂ ತಮ್ಮ ಬೆರಳಿನಿಂದಲೂ ಅವುಗಳನ್ನು ಮುಟ್ಟುವುದಿಲ್ಲ. ದೇವರಿಗೆ ಸ್ತೋತ್ರ. ಬೋಧನೆ ತುಂಬ ಇರುತ್ತೆ, ದೊಡ್ಡ ದೊಡ್ಡ ಬೋಧನೆಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಮಾಡ್ತಾರೆ, ಆದರೆ ಅದನ್ನು ಅನುಸರಿಸಿ ನಡೆಯಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅವ್ರು ಹೇಳಿದ್ದನ್ನು ನೀವು ಮಾಡಿರಿ, ಅವ್ರು ಮಾಡಿದ ಥರ ನೀವು ಮಾಡಬೇಡ್ರಿ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಯಾರು ಹೇಳ್ತಾರೆ? ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ 16ನೇ ಅಧ್ಯಾಯ 12ನೇ ವಾಕ್ಯ. ಆಗ ಅವರು
ರೊಟ್ಟಿ ಉಳಿಯ ವಿಷಯದಲ್ಲಿ ಅಲ್ಲ, ಆದರೆ ಪರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯ ವಿಷಯದಲ್ಲಿ ತಾವು ಎಚ್ಚರವಾಗಿರಬೇಕೆಂದು ಆತನು ಹೇಳಿದ್ದನು ಎಂದು ಅವರು ಸ್ಪಷ್ಟವಾಗಿ ಗ್ರಹಿಸಿಕೊಂಡರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೊಡ್ಡ ಸಂದೇಶ ಇದು. ಈ ದೊಡ್ಡ ಸಂದೇಶದಲ್ಲಿ, ಈ ಪ್ಯಾರದಲ್ಲಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತರನ್ನೇ ಸಂಪೂರ್ಣ ಪ್ರಕಟಪಡಿಸುತ್ತೆ. ಅಷ್ಟು ದೊಡ್ಡ ಸಂದೇಶ ಇದು. ಆದರೆ ವಾಕ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಯಾವಾಗ ನಾವು ಅದನ್ನು ಬೋಧಿಸೋರಾಗಿರ್ತೀವಿ, ಅನುಸರಿಸಿ ನಡೆಯಲ್ವೋ ಅದು ಸುಳ್ಳು ಬೋಧನೆ. ನಾವು ಬೋಧಿಸೋದನ್ನೇ ಅನುಸರಿಸಿ ನಡೀತೀವಲ್ಲ, ಅದುವೇ ಸತ್ಯ ಬೋಧನೆ. ಅದು ಯೇಸು ಕ್ರಿಸ್ತರ ಬೋಧನೆ, ಅಪೊಸ್ತಲರ ಬೋಧನೆ. ಸೊ ಹಾಗಾಗಿ ಅನುಸರಿಸಿ ಬೋಧಿಸೋರು ಮಾತ್ರ ಆಗಿದ್ದು ಅನುಸರಿಸಿ ನಡೆದಿಲ್ಲ ಅಂತಂದರೆ ಅದಕ್ಕೇನು ಹೇಳ್ತಾರೆ? ಪರಿಸಾಯರ ಮತ್ತು ಸದ್ದುಕಾಯರ ಬೋಧನೆ ಆಗಿದೆ. ಮೋಶೆ ಪೀಠದಲ್ಲಿ ಕೂತಾರೆ ಅವರು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅನುಸರಿಸಿ ನಡೆಯೋದಾದರೆ, ನಂಬಿಗಸ್ತರಾಗಿ ನಾವು ಬೋಧಿಸಿದ ಪ್ರಕಾರವಾಗಿ ಅನುಸರಿಸಿ ನಡೆಯೋದಾದರೆ ಅದು ನಿಜವಾದ ಬೋಧನೆ, ಸತ್ಯ ಬೋಧನೆ ಆಗಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಾತ್ರ ಅಲ್ಲ, ಎಲ್ಲಿ ಅವರು ಖಚಿತವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳ್ಕೊಂಡ್ಬಂದರೆ, ಎಲ್ಲಿ ನನ್ನ ವಾಕ್ಯದ ಪ್ರಕಾರವನ್ನು ನಡೀತಿಲ್ವೋ ಅಲ್ಲಿ ನಾನು ನಿಮ್ಮ ಜೊತೆಲಿ ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ನನ್ನ ವಾಕ್ಯದ ರಕ್ಷಣೆ ನಿಮಗಿರಲ್ಲ ಅಂತ ಖಚಿತವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ದೇವರ ನಮ್ಮ ಸಂಗಡ ಇರಬೇಕಾ? ವಾಕ್ಯವನ್ನು ಕೇಳಿದ್ದೀವ, ಅನುಸರಿಸಿ ನಡೀರಿ. ವಾಕ್ಯವನ್ನು ಬೋಧಿಸ್ತಿದ್ದೀವ, ಅನುಸರಿಸಿ ನಡೀರಿ. ಸೊ ಆಗ ದೇವರ ರಕ್ಷಣೆಯನ್ನು ನಮ್ಮ ಸಂಗಡ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತಗಳಲ್ಲಿ ಆ ವಾಕ್ಯಗಳು ಕಾರ್ಯವನ್ನು ಮಾಡಿ ನಮಗೂ ಆಶೀರ್ವಾದವಾಗಿರುತ್ತೆ, ಕೇಳುವವರೆಗೂ ಸಹ ಅದು ಆಶೀರ್ವಾದಕರವಾಗಿರುತ್ತೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ, ವಾಕ್ಯದ ಪ್ರಕಾರವಾಗಿ ಜೀವಿಸಿ, ವಾಕ್ಯವನ್ನು ಅನುಸರಿಸಿ ನಡೀರಿ, ಇತರರಿಗೂ ಅದನ್ನು ಬೋಧಿರಿ, ಅದು ಇತರರಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯದಲ್ಲಿ ನಮಗೆ ಬೋಧಿಸ್ತಿದ್ದೀರಾ. ಪರಿಸಾಯರ ಮತ್ತು ಸದ್ದುಕಾಯರ ಅವರ ಹುಡುಗಿಟ್ಟಿನ ಬಗ್ಗೆ ನೀವು ಎಚ್ಚರವಾಗಿರ್ರಿ, ಅವರ ಬೋಧನೆಗಳ ಬಗ್ಗೆ ನೀವು ಎಚ್ಚರವಾಗಿರ್ರಿ ಅಂತ ನೀವು ಬೋಧಿಸ್ತಾ ಇದ್ದೀರಾ. ಸ್ವಾಮಿ ಎಸಪ್ಪ, ಯಾರೇ ಆದ್ರೂ ಸಹ ನಿನ್ನ ವಾಕ್ಯವನ್ನು ನಾವು ಕೇಳೋದು ಮಾತ್ರ ಅಲ್ಲ, ಕಲಿತಿರೋದು ಮಾತ್ರ ಅಲ್ಲ, ಅದನ್ನು ಅನುಸರಿಸಿ ನಡೆಯೋದಾದರೆ ನೀವು ನಮ್ಮ ಸಂಗಡ ಇರ್ತೀರ, ನಾವು ನಿಮ್ಮ ಜೊತೆ ನಡೀತೀವಿ. ಯಾವಾಗ ನಾವು ಅದನ್ನು ಕೇಳೋರು ಮಾತ್ರ ಆಗಿದ್ದು, ಯಾವಾಗ ನಾವು ಅದನ್ನು ಬೋಧಿಸೋರು ಮಾತ್ರ ಆಗಿದ್ದು, ಅದನ್ನು ಅನುಸರಿಸಿ ನಡೆಯೋದಿಲ್ವೋ, ನೀವು ನಮ್ಮ ಸಂಗಡ ಇರಲ್ಲ, ನಿಮ್ಮ ವಾಕ್ಯದ ರಕ್ಷಣೆ ನಮಗಿರಲ್ಲ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸೇವೆ ಆಶೀರ್ವಾದವನ್ನು ಸಹ ನಮಗಿರಲ್ಲ. ಅದರಲ್ಲಿ ನಮ್ಗೆ ಯಾವುದೇ ರಕ್ಷಣೆ ಇರಲ್ಲ. ಸ್ವಾಮಿ, ನಂಬಿಗಸ್ತರಾಗಿ ಒಪ್ಪಿಸ್ಕೊಳ್ತಕ್ಕಂಥ ಒಬ್ಬೊಬ್ಬರು ನೀವು ಆಶೀರ್ವಾದ ನಡೆಸಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.